ಇನ್ನು ಶೇಷಾದ್ರಿಪುರಂ ಪೊಲೀಸರು ಮಾನವೀಯತೆಯನ್ನ ಮರೆತು ಬಿಟ್ರ? ಈ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಕಾರಣ 8 ಗಂಟೆಗೂ ಹೆಚ್ಚು ಕಾಲ ಒಬ್ಬ ಗರ್ಭಿಣಿಯನ್ನ ಸ್ಟೇಷನ್ ಅಲ್ಲಿ ಕೂರಿಸಿಕೊಂಡು ದರ್ಪ ಮೆರೆದಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಕೂಡ 4 ತಿಂಗಳ ಗರ್ಭಿಣಿ ಠಾಣೆಯಲ್ಲೇ ಇದ್ರು. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಂತ ಆಸ್ಪತ್ರೆಗೆ ಬಂದಿದ್ರು ಗರ್ಭಿಣಿ. ಅವ್ರ ಜೊತೆಗೆ ಪತಿ ಕೂಡ ಇದ್ರು. ಕೆಸಿ ಜನರಲ್ ಆಸ್ಪತ್ರೆಗೆ ಬಂದಿರ್ತಾರೆ. ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡುವಾಗ ಇವರು 18 ವರ್ಷಕ್ಕೂ ಮುನ್ನ ಮದುವೆ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಪೊಲೀಸರು ಯಾವ ರೀತಿ ನಡ್ಕೊಂಡಿದ್ದಾರಲ್ಲ, ಇದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ರಾಜಪ್ಪ, ಹೌದು, ಆಧಾರ್ ಪರಿಶೀಲನೆ ಮಾಡಿದ್ದಾರೆ, 18 ವರ್ಷಕ್ಕೂ ಮುನ್ನ ಮದುವೆ ಆಗಿದೆ ಅನ್ನೋದಾಗಿ ಗೊತ್ತಾಗುತ್ತೆ. ಹಾಗಂತ ಈ ರೀತಿಯಾಗಿ ಸ್ಟೇಷನ್ ಅಲ್ಲಿ ರಾತ್ರೋರಾತ್ರಿ ಕೂರಿಸ್ಕೊಳ್ಬಹುದಾ ಅಂತ? ಯಾಕೆ ಹೀಗಾಯ್ತು? ಏನ್ ಸಬೂಬ್ ಕೊಡ್ತಾ ಇದ್ದಾರೆ ಪೊಲೀಸರು? ಚೈತ್ರ, ಶೇಷಾದ್ರಿಪುರಂ ಠಾಣೆ ಪೊಲೀಸರು ಅಮಾನವಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಈ ಒಂದು ಪ್ರಕರಣವನ್ನು ನೋಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಯಾಕಂತಂದ್ರೆ ಕೆಸಿ ಜನರಲ್ ಆಸ್ಪತ್ರೆಗೆ ಗರ್ಭಿಣಿ ಇರುವಂತಹ ಮಹಿಳೆ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಆಕೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆಗಿರುವಂತಹ ವಿಚಾರ ಕೂಡ ವೈದ್ಯರಿಗೆ ಗೊತ್ತಾಗತ್ತೆ. ಗೊತ್ತಾದ ತಕ್ಷಣ ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿನ ಕೊಡ್ತಾರೆ. 2 ಗಂಟೆಗೆ ಪತಿ ಪತ್ನಿ ಇಬ್ಬರನ್ನ ಕೂಡ ಠಾಣೆಗೆ ಕರ್ಕೊಂಡು ಬರುವಂತಹ ಪೊಲೀಸರು ಅವರಿಗೆ ವೈದ್ಯಕೀಯ ಪರೀಕ್ಷೆನ ಮಾಡಿಸಿ ಮಹಿಳೆಯನ್ನ, ಅಂದ್ರೆ ಗರ್ಭಿಣಿ ಮಹಿಳೆಯನ್ನ ಮಹಿಳಾ ಸಾಂತ್ವನ ಕೇಂದ್ರ ಆಗಿರ್ಬೋದು, ಜೊತೆಗೆ ಸಖಿ ಕೇಂದ್ರ ಆಗಿರ್ಬೋದು, ಅಲ್ಲಿಗೆ 6 ಗಂಟೆ ಮುಂಚಿತವಾಗಿ ಬಿಡ್ಬೇಕಾಗತ್ತೆ. ಆದ್ರೆ 10 ಗಂಟೆವರೆಗೂ ಕೂಡ, ತಡರಾತ್ರಿ 10 ಗಂಟೆವರೆಗೂ ಕೂಡ ಆಕೆಯನ್ನ ಠಾಣೆಯಲ್ಲೇ ಇರಿಸಿಕೊಂಡಿರುವಂತದ್ದು ಸದ್ಯಕ್ಕೆ ಅವರಿಗೆ ಮಾನವೀಯತೆನೇ ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಟೋದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಂದ್ರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆಗಿದ್ರೆ ಬಹುಶಃ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮ ಆಗತ್ತೆ ಅದೆಲ್ಲ ತೆಗೆದುಕೊಳ್ಬಹುದು. ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಹುದು. ಆದ್ರೆ ಓರ್ವ ಮಹಿಳೆಯನ್ನ, ಗರ್ಭಿಣಿ ಮಹಿಳೆಯನ್ನ 10 ಗಂಟೆವರೆಗೂ ಕೂಡ ಠಾಣೆಯಲ್ಲಿ ಇರಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವುದು. ಹಾಗಾಗಿ ಮಹಿಳಾ ಆಯೋಗ ಯಾವೆಲ್ಲ ಒಂದು ಕ್ರಮವನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಳ್ಳುತ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಪೊಲೀಸರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಿಚಾರಣೆಗಳು ಇತ್ತು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಬಹುಶಃ ಅವರನ್ನ 6 ಗಂಟೆ ಮುಂಚಿತವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದಾದ ನಂತರ ಇವತ್ತು ಕೂಡ ವಿಚಾರಣೆ ಮಾಡಬಹುದಿತ್ತು. ಆದ್ರೆ ಅಲ್ಲಿವರೆಗೂ ಕೂಡ ಇಟ್ಕೊಂಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತದೆ. ಗರ್ಭಿಣಿ ಮಹಿಳೆ ಅಂತ ತಕ್ಷಣ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಇರುತ್ತೆ. ಈ ರೀತಿಯಾಗಿ ವರ್ತನೆ ಮಾಡಿರೋದು ಸದ್ಯಕ್ಕೆ ಖಂಡನೀಯ ಅಂತ ಹೇಳ್ಬೋದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.